ಬೆಂಗಳೂರಿನ ಶಿರಾದಲ್ಲಿ ಮಗು ಕಳ್ಳತನ ಕೋಲಾಹಲವನ್ನೇ ಎಬ್ಬಿಸಿದೆ. ಜಾತ್ರೆಯಲ್ಲಿ ಕಿಡ್ನಾಪ್ ಆದಂತಹ ಮಗು ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ. 2 ಹೆಣ್ಣು ಮಕ್ಕಳ ತಾಯಿಯಿಂದ ಗಂಡು ಮಗುವಿನ ಕಿಡ್ನಾಪ್ ಆಗಿದೆ. ಶಿರಾದಲ್ಲಿ ನಡೆದಂತಹ ಘಟನೆ ಇದು. ಮಾಗೋಡು ಜಾತ್ರೆಯಲ್ಲಿ ಮಗುವನ್ನ ಕಿಡ್ನಾಪ್ ಮಾಡಲಾಗಿತ್ತು. ಮಗು ಕಳ್ಳತನದ ದೃಶ್ಯ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ9ಗೆ ಲಭ್ಯ ಆಗಿದೆ. ಇನ್ನು ತನಿಖೆಯ ವೇಳೆ ಕಳ್ಳರ ಇಂಚಿಂಚು ಕಳ್ಳಾಟಗಳು ಬಯಲಾಗಿದೆ. 2.5 ವರ್ಷದ ಪುಟ್ಟ ಕಂದಮೈಗ ಹೆತ್ತವರ ಮಡಿಲು ಸೇರಿದೆ. ಇನ್ನು ಆರೋಪಿಗಳನ್ನೇನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಈ ಆರೋಪಿಗಳಿಗೆ 2 ಹೆಣ್ಣು ಮಕ್ಕಳಿದ್ರು, ಆದರೂ ಕೂಡ ಗಂಡು ಮಗು ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಳ್ಳತನ ಮಾಡಿದ್ದಾರೆ. ಮಗು ಕದಿಯೋದಕ್ಕಾಗಿ ಬೆಂಗಳೂರಿನಿಂದ ಶಿರಾಗೆ ತೆರಳಿರ್ತಾರೆ ದಂಪತಿ. ಶಿರಾ ತಾಲೂಕಿನ ಮಾಗೋಡು ಗ್ರಾಮಕ್ಕೆ ಶಾಂತಮೇರಿ ತೆರಳಿರ್ತಾರೆ. ಒಂಟಿ ವೃದ್ಧರನ್ನೇ ಟಾರ್ಗೆಟ್ ಮಾಡಿ ಮಗು ಕಳ್ಳತನಕ್ಕೆ ಸ್ಕೆಚ್ ಹಾಕ್ತಾರೆ. ವೃದ್ಧ ಪುಟ್ಟರಂಗಯ್ಯನ ಹಿಂದೆಯೇ ಸುತ್ತಾ ಇದ್ದಂತೆ ನರಸಯ್ಯ ಹಾಗೆ ಶಾಂತಮೇರಿ ಆತನ ಜೊತೆಗಿದ್ದಂತಹ 2.5 ವರ್ಷದ ಮಗುವನ್ನ ಕಳ್ಳತನಕ್ಕೆ ಸ್ಕೆಚ್ ಹಾಕ್ತಾರೆ. ತಾತ ರಂಗಯ್ಯ ಜೊತೆ ಜಾತ್ರೆಯಲ್ಲಿ ಮಗು ಓಡಾಡ್ತಾ ಇರುತ್ತೆ. ವೃದ್ಧ ಒಂದು ಕಡೆ ಕುಳಿತುಕೊಳ್ಳುವಂತಹ ಸಮಯವನ್ನ ನೋಡಿ ಮಗುವನ್ನ ಕಿಡ್ನಾಪ್ ಮಾಡಿದ್ದಾರೆ. ಮಗು ಕದ್ದೊಯ್ದಂತಹ ಮಾರ್ಗದ ಜಾಡ್ ಹಿಡಿದಂತಹ ಪೊಲೀಸರಿಗೆ ಈ ಮಾಹಿತಿ ಸಿಕ್ಕಿದೆ. ಶಿರಾ ಡಿವೈಎಸ್ಪಿ ನೇತೃತ್ವದ ತಂಡದಿಂದ ತ್ವರಿತಗತಿಯಲ್ಲಿ ತನಿಖೆ ನಡೆಸಿ ಮಗುವನ್ನ ಪೋಷಕರು ಒಪ್ಪಿಸಿದ್ದಾರೆ. ಯಾರೋ ಇಬ್ಬರು ಬಂದು ಮಗುನ ಕರ್ಕೊಂಡು ಹೋಗಿದ್ರು ಅಂತ ನಮಗೆ ಮಾಹಿತಿ ತಿಳಿದು ಬರುತ್ತೆ. ಸೊ ಅದರ ಮೇಲೆ ನಾವು ಇಮಿಡಿಯೇಟಾಗಿ FIR ರಿಜಿಸ್ಟರ್ ಮಾಡಿ ಟೀಮ್ಸನ್ನು ಫಾರ್ಮ್ ಮಾಡಿದ್ವಿ. ಬ್ಯಾಂಗ್ಳೂರಲ್ಲಿ ಒಬ್ಬ ಲೇಡಿ ಶಾಂತ ಮೇರಿ ಅನ್ನೋರ ಮನೆಯಲ್ಲಿ ಮಗು ಇತ್ತೆ ಅನ್ನೋದು ಕಂಡು ಬಂದಿದೆ. ಆಮೇಲೆ ಅದು ಈ ಘಟನೆ ನಡೆದಿರೋ ಈ ಕಾರಣ ಏನು ಅನ್ನೋದು ತಿಳ್ಕೊಳ್ಳುವಾಗ ನರಸಯ್ಯ ಅನ್ನೋರು ಮತ್ತು ಈ ಶಾಂತ ಮೇರಿ ಇವರು ವರ್ಷಕ್ಕೆ ಅಕ್ಕ ತಮ್ಮ ಆಗಿರಬೇಕು. ಸೊ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ನಾವು ಮಗುವನ್ನು ಇದು ಮಾಡಿ ಸೆಕ್ಯೂರ್